ಹಿರಿಯ ನಟ ದ್ವಾರಕೀಶ್ ಅವರ ಅಗಲಿಕೆಗೆ ನಿಜವಲ್ಲೂ ಎಲ್ಲರೂ ಕೂಡ ಕಂಬನಿಯನ್ನು ಮಿಡ್ತಾ ಇರ್ತಕ್ಕಂಥ ಅದರಲ್ಲೂ ಏನಂತಂದರೆ ಅವರ ಒಡನಾಡಿಗಳು ಅವರ ಸಿನಿಮಾದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಅವರ ನೆನಪುಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಕೀರ್ತಿರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ದ್ವಾರಕೀಶ್ ಅವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನೆನಪಾಗ್ತಾರೆ. ನಿಮ್ಮ ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋಂಥದ್ದಾದರೆ ಹೇಗೆ ನೆನಪಾಗ್ತದೆ? ನಾನು ಅವ್ರ ಜೊತೆಯಲ್ಲಿ ಅವರ ಕಂಪ್ನಿನಲ್ಲಿ 4 ಚಿತ್ರಗಳು ಮಾಡಿದ್ದೀನಿ. ರಾವಣ ರಾಜ್ಯ, ಡ್ಯಾನ್ಸ್ ರೆಸಿಡೆನ್ಸ್. ನಾನು ಬರೀ ವಿಲನ್ನಾಗಿ ಮಾಡ್ತಿದ್ದವನಿಗೆ ನೀನು ಇನ್ನೂ ಥರ ಮಾಡ್ಬೋದು ಅಂತೇಳಿ ಒಂದು ಚೇಂಜ್, ಒಂದು ವಿಭಿನ್ನವಾದ ಪಾತ್ರವನ್ನು ಕೊಟ್ಟರು ಡ್ಯಾನ್ಸ್ ರಾಜ ಡ್ಯಾನ್ಸ್ನಲ್ಲಿ. ಆಮೇಲೆ ನೀ ಬರೆದ ಕಾದಂಬರಿ, ಆಮೇಲೆ ಕೃಷ್ಣನಿ ಕುಣಿದಾಗ ನಾನು ಅವ್ರಲ್ಲಿ ಕಂಡಿದ್ದೇನೆಂದರೆ ಒಬ್ಬ ಮಹಾನ್ ನಿರ್ಮಾಪಕ, ಒಬ್ಬ ದಕ್ಷ ನಿರ್ದೇಶಕ, ಆಮೇಲೆ ಅಭಿನಯನ ಮೈಗೂಡಿಸ್ಕೊಂಡಂಥ ಒಬ್ಬ ಪ್ರತಿಭಾವಂತ ಕಲಾವಿದರು. ಆಮೇಲೆ ಅವರು ತಮ್ಮ ಕುಟುಂಬ ಬಿಟ್ಟರೆ ಬೇರೆ ಏನಾದರೂ ಪ್ರೀತಿಸಿದರೆ ಅದು ಚಿತ್ರರಂಗ. ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡೋದು ಕನ್ನಡದಲ್ಲಿ ಮಾತ್ರ ಅಲ್ಲ, ಹಿಂದಿನಲ್ಲಿ ರಜನಿಕಾಂತ್ ಅವ್ರ ಜೊತೆನೂ ಮಾಡಿದ್ದಾರೆ, ತಮಿಳಿನಲ್ಲೂ ಮಾಡಿದ್ದಾರೆ, ಹಲವಾರು ಚಿತ್ರಗಳು ಮಾಡಿದ್ದಾರೆ. ಹಾಗೆ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡಬೇಕು. ಅದು ಸೋಲ್ಲಿ ಗೆಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ನಾನೊಂದು ಸಿನಿಮಾ ಯಾವುದು ಫ್ಲಾಪ್ ಆಯಿತು, ಅವಾಗ ಕುಂತ್ಕೊಂಡು ಮಾತಾಡ್ಬೇಕಾದ್ರೆ ಯಾಕೆ ಸರ್ ಇದು ಪಿಕ್ಚರ್ ಹಿಂಗೆ ಫ್ಲಾಪ್ ಆಗೋಯ್ತಲ್ಲ ಅಂತ, ಅಯ್ಯೋ ಹೋಗ್ಲಿ ಬಿಡು ಮರಿ, ನನಗಿಷ್ಟವಾದ ಸಬ್ಜೆಕ್ಟ್ ತೊಗೊಂಡು ನನಗಿಷ್ಟಪಟ್ಟಾಗ ಆ ಪಿಕ್ಚರ್ ಮಾಡಿದೆ, ಆದರೆ ಜನಕ್ಕೆ ಹಿಡಿಸ್ಲಿಲ್ಲ. ಅದ್ರ ಹಿಂದೆ ಮಾಡಿದ ಪಿಕ್ಚರ್ನು ನಾನು ಅದೇ ರೀತಿ ಮಾಡಿದ್ರೆ ಜನಕ್ಕೆ ಹಿಡಿಸ್ತು, ಕೈ ತುಂಬ ದುಡ್ಡು ಕೊಟ್ಟರು. ಜನ ನನ್ನನ್ನು ಸಾಕ್ತಿದ್ದಾರೆ. ಕೆಲವೊಮ್ಮೆ ನನ್ನಿಂದ ತಪ್ಪಾಗ್ಬೋದು, ಆ ಕತೆ ಹಿಡಿಸ್ದೇ ಹೋಗ್ಬೋದು. ರಾಜ್ ಕಪೂರ್ ಕಾಲದಲ್ಲೂ ಆಯಿತು, ಅವ್ರು ಮಾಡಿದ ಚಿತ್ರಗಳೆಲ್ಲ ಸೂಪರ್ ಹಿಟ್ ಆದರೂ ಬೇರೆ ನಮ್ಮ ಜೋಕರ್ ಅವ್ರು ಇಷ್ಟಪಟ್ಟು ಮಾಡಿದಂಥ ಚಿತ್ರ ಅದೇ ಫ್ಲಾಪ್ ಆಗೋಯ್ತು. ಇನ್ನು ನಂದು ಯಾವುದು ಬಿಡುಕಂದ ಮಾಡ್ತಾರೆ, ಬರುವಾಗಿ ಚಿತ್ರರಂಗ ಬರುವಾಗಿ ಅಂತಂದೆ, ಬರೀಗೇನಲ್ಲಿ ಬಂದೆ, ಹೋಗುವಾಗ ಏನು ತೊಗೊಂಡು ಹೋಗ್ತೀವಿ. ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಅಂದೆ. ಈ ರೀತಿ ಮನೋಭಾವ ಇಟ್ಕೊಂಡಂಥವ್ರು. ಆ್ಯಂಡ್ ಅವ್ರ ಜೊತೆ ಚಿತ್ರ ಮಾಡುವಾಗ ನಮಗೊಂದು ಟೆನ್ಷನ್ ಆಗಲಿ, ಇವ್ರ ನಿರ್ಮಾಪಕರು, ಇವ್ರ ನಿರ್ದೇಶಕರು ಅದೇನೂ ಇರ್ತಿರ್ಲಿಲ್ಲ. ಇಟ್ ವಾಸ್ ಲೈಕ್ ಎ ಪಿಕ್ನಿಕ್. ಯಾರಾದ್ರೂ ಲೇಟಾಗಿ ಬಂದರೂ ಸರಿನೇ ಇದೆ, ಪರವಾಗಿಲ್ಲ ಬರಲಿ ಬಿಡೋ, ಒಂದು ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡೋಣ, ಮುಗಿಸ್ಕೋಣ, ಅದಕ್ಕೇನಂತೆ ಟೆನ್ಷನ್ ತೊಗೊಳ್ಳೋದು, ಸ್ವಲ್ಪ ಎಳ್ನೀರು ಕೊಡೋ ಅಂತ ಹುಡುಗನ ಕರೆದು ಬಿಸ್ಕೆಟ್ ತೊಗೊಂಬರೋ ಅನ್ನೋದು, ಈ ಥರ ಅಂತ ಒಂದು ಕುಟುಂಬದ ಥರ ಇರ್ತಾಯಿತ್ತು ಫುಲ್ ಯೂನಿಟ್. ಅಂಥ ಮಹಾನ್ ವ್ಯಕ್ತಿನ ಇವತ್ತು ನಾವು ಕಳ್ಕೊಂಡಿದ್ದೀವಿ, ಚಿತ್ರರಂಗ ಕಳ್ಕೊಂಡಿದೆ. ನಾನು ದೇವರಲ್ಲಿ ಬೇಡೋದಿಷ್ಟೇ, ಪುನರ್ಜನ್ಮ ಅನ್ನೋದೊಂದೇನಾದರೂ ಇದ್ದರೆ ದ್ವಾರಕೀಶ್ ಅವರು ಮತ್ತೆ ಹುಟ್ಟು ಬರಲಿ, ಚಿತ್ರರಂಗದಕ್ಕೆ ಬರಲಿ. ನಮ್ಮಂಥ ಕಲಾವಿದರಿಗಿರ್ಬೋದು, ತಂತ್ರಜ್ಞರಿಗಿರ್ಬೋದು, ಒಬ್ಬರ ಅನ್ನದಾತನಾಗಿ ಮತ್ತೆ ಅವ್ರು ಹುಟ್ಟು ಬರಲಿ ಅಂತ ಭಗವಂತನಲ್ಲಿ ಬೇಡ್ತೀನಿ. ಸಹಜವಾಗಿ ಸಿನಿಮಾನ ಅಷ್ಟೊಂದು ಪ್ರೀತಿಸ್ತಕ್ಕಂಥ ವ್ಯಕ್ತಿಗಳಲ್ಲಿ ಕೆಲವರು ಇವರು ಕೂಡ ಒಬ್ಬರಾಗಿದ್ದರು. ಸರ್, ನಿಮಗೆ ಅಂದರೆ ಸಿನಿಮಾನ ಹೊರತುಪಡಿಸಿ ದ್ವಾರಕೀಶ್ ಅವರ ಸ್ವಭಾವ, ಗುಣ ಮತ್ತು ಅವರ ಬದುಕಿನ ಏಳು ಬೀಳುಗಳನ್ನು ಕಂಡಂಗೆ ಹೇಳುವಂಥದ್ದಾದರೆ ಸರ್? ಇಲ್ಲ, ಸಿನಿಮಾ ತೆಗೆಯುವಾಗ ಸಿನಿಮಾ ವಿಷಯ, ಬಾಕಿಯವರು ಏನು ಬೇಕಾದ್ರೂ ಮಾತಾಡ್ಬೋದು. ಸಿನಿಮಾ ತೆಗೆದೇ ಇದ್ದಾಗ, ಅವ್ರು ಸಿನಿಮಾ ತೆಗೆದೇ ಇದ್ದಾಗ ಅವ್ರ ಮನೆಗೆ ಹೋದರೆ ಅವರು ಡಿಸ್ಕಸ್ ಮಾಡ್ತಾ ಇದ್ದಿದ್ದು ಕಥೆಗಳ ಬಗ್ಗೆ, ಬೇರೆ ಚಿತ್ರ ಹೇಗಿದೆ, ಅವ್ರು ತೆಗೆದ ಚಿತ್ರ ಹೇಗಿದೆ, ಅದ್ಯಾಕೆ ಫ್ಲಾಪ್ ಆಯಿತು, ಪಾಪ ಭಾಳ ಕಷ್ಟದಲ್ಲಿದ್ದಾರೆ, ಭಾಳ ಕಷ್ಟದಲ್ಲಿ ಮಾಡಿದರು ಅವರು, ಏನಪ್ಪ ಎಂಥ ಪಿಕ್ಚರ್ ಕೊಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಚಿತ್ರಗಳ ಬಗ್ಗೆನೇ ಮಾತಾಡ್ತಿದ್ರು ಹೊರತುನು. ಇನ್ನೇನಾದರೂ ಸ್ಪೆಷಲಾಗಿ ಮಾತಾಡೋದು ಅಂದರೆ ಹೊಡೋಗ್ಬಿಟ್ಟು ಆಮೇಲೆ ಊಟ ಮಾಡಿಕೊಂಡು ಆರಾಮಾಗಿ ಹೋಗಬೇಕು, ಆಮೇಲೆ ಗಾಡಿ ಇದೆಯಾ, ಇಲ್ಲಾಂದ್ರೆ ಹೇಳೋ ನಾನು ಕಾರ್ ಕಳಿಸ್ತೀನಿ ಬಿಡ್ತೀನಿ ಅಂತ, ಈ ರೀತಿ ಎಲ್ಲರ ಜೊತೆ ನಡ್ಕೊಳ್ತಿದ್ದು ಬಿಟ್ಟರೆ ಬಾಕಿ ಇನ್ನೇನು ಯಾವ ಬೇರೆ ವಿಷಯಗಳು ಇಲ್ಲ, ರಾಜಕೀಯ ವಿಷಯ ಆಗಲಿ ಏನೂ ಮಾತಾಡ್ತಾ ಇರಲಿಲ್ಲ. ಸಿನಿಮಾ ಅಷ್ಟೇ. ಅಷ್ಟೊಂದು ಸಿನಿಮಾ ಪ್ರೀತಿಸ್ತಿದ್ರು, ಸಿನಿಮಾಗೋಸ್ಕರ ತಾವು ಇಡೀ ಜೀವನನೇ ಮುಡುಪಾಗಿಟ್ರು. ಬಟ್ ಆದರೂ ಕೂಡ ಅಂದರೆ ಈ ಬದುಕಿನ ಏರುಪೇರು ಸರ್, ಅವ್ರನ್ನ ಆರ್ಥಿಕ ಸಂಕಷ್ಟಕ್ಕೆ ದೂಡಿದಂತಹ ದಿನಗಳಲ್ಲಿ ಏನಾರು ನೀವು ಮಾತನಾಡಿದ್ದು ಉಂಟಾ, ಏನಾರು ಹೇಳ್ತಿದ್ರೆ ಅಂತ? ಇಲ್ಲ, ಅವರು ಸುಖಗಳನ್ನು ಸೂಪರ್ ಹಿಟ್ ಆಗಿದ್ದ ಪಿಕ್ಚರ್ ಬಗ್ಗೆ ಆಗಿರ್ಬೋದು, ಅದರಿಂದ ಬಂದು ಎಷ್ಟು ಹಣ ಬಂತು ಅಂತ ಇರ್ಬೋದು, ಅದನ್ನು 100 ಡೇಸ್ ಯಾವ ರೀತಿ ಮಾಡಬೇಕು ಅನ್ನೋದು, ಈ ಸುಖದ ವಿಷಯಗಳನ್ನು ಅವ್ರು ಎಲ್ಲರ ಹತ್ರ ಹಂಚ್ಕೊಳ್ತಿದ್ರೆ ಹೊರತುನು ಅವರು ನನಗೆ ಹೀಗಾಗೋಯ್ತು, ನನ್ನ ಪಿಕ್ಚರ್ ಫ್ಲಾಪ್ ಆಗೋಯ್ತು, ನಾನು ಸಾಲ ತೊಗೊಂಡಿದ್ದೆ, ಸಾಲ ಕೊಡಬೇಕು ಅಂತ ಆ ವಿಷಯಗಳನ್ನು, ಕಷ್ಟಪಡ್ತಿರೋವಂಥ ವಿಷಯಗಳನ್ನು ಯಾರ ಹತ್ರ ಅವ್ರು ಡಿಸ್ಕಸ್ ಮಾಡ್ತಾ ಇರಲಿಲ್ಲ. ಇನ್ನೊಬ್ಬ ಪ್ರೊಡ್ಯೂಸರ್ ಸಿಕ್ಕಿದಾಗಲೋ, ಡಿಸ್ಟ್ರಿಬ್ಯೂಟರ್ ಸಿಕ್ಕಿದಾಗಲೋ ಅದು ಡಿಸ್ಕಸ್ ಮಾಡೋರು. ನಾವು ಕಲಾವಿದರು ಸೇರಿದಾಗ, ತಂತ್ರಜ್ಞರು ಸೇರಿದಾಗ ಸಿನಿಮಾ ಮೇಕಿಂಗ್ ಬಗ್ಗೆ, ಕಥೆಗಳ ಬಗ್ಗೆ ಇದೇ ಯಾವಾಗಲೂ ಯೋಚನೆ ಮಾಡೋರು. ನನ್ನ ಜೊತೆ ಅಂತೂ ಯಾವತ್ತೂ ಅವರು ಯಾವ ರೀತಿಯಾದಂಥ ವಿಷಯಗಳನ್ನು ಅದನ್ನು ಮಾತಾಡಿ ಡಿಸ್ಕಸ್ ಮಾಡಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಮಸ್ಕಾರ. ಇದಿಷ್ಟು ಕೀರ್ತಿರಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚಗ್ಗಿನ್, TV9 ಬೆಂಗಳೂರು.